ನೇರವಾಗಿ ಪ್ರಶಾಂತ್ ನಾಥ್ ಅವ್ರ ಹತ್ರ ಹೋಗ್ತಾ ಇದ್ದೀನಿ. ಪ್ರಶಾಂತ್ ನಾಥ್, GN ನಾಗರಾಜ್ ಅವರು ಎತ್ತಿದಂಥ ಪ್ರಶ್ನೆ ಏನಿತ್ತು, ವಿದೇಶದಿಂದ ಕಪ್ಪು ಹಣವನ್ನು ವಾಪಸ್ ತರ್ತೀನಿ ಅಂತ ಮಾತು ಕೊಟ್ಟು ಆ ಮಾತನ್ನು ಈಡೇರಿಸೋದಕ್ಕಾಗದೆ ಈ ಒಂದು ಕ್ರಮಕ್ಕೆ ಕೈ ಹಾಕಿದ್ದಾರೆ. ಇದು ನರೇಂದ್ರ ಮೋದಿ ಅವರ ಪಾಲಿಗೆ ಮತ್ತು ಅವರ ಸರ್ಕಾರದ ಪಾಲಿಗೆ ಕಠಿಣ ಪ್ರಶ್ನೆ ಆಗಬಹುದಾ? ಒಂದು ಕ್ವಿಕ್ ಆನ್ಸರ್ ತಮ್ಮಿಂದ. ಅಜಿತ್, ನನಗನ್ಸುತ್ತೆ ವಿದೇಶದಿಂದ ಹಣ ತರ್ತಕ್ಕಂಥದ್ದು ಅಷ್ಟೊಂದು ಸುಲಭವಲ್ಲ ಅಂತಕ್ಕಂಥದ್ದು ನಮ್ಮ ದೇಶದ ಎಲ್ಲ ರಾಜಕೀಯ ನಾಯಕರಿಗೂ ಕೂಡ ಗೊತ್ತಿದೆ. ಮೋದಿ ಚುನಾವಣಾ ಸಮಯದಲ್ಲಿ ಆ ರೀತಿ ಮಾತನಾಡಿದ್ರು, ಆದರೆ ಈಗ ಅರಿವಾಗ್ತಿದೆ ಅಷ್ಟೊಂದು ಸುಲಭವಲ್ಲ ಅಂತಕ್ಕಂಥದ್ದು. ಆದರೆ ಮುಂಬರುವ ಚುನಾವಣೆಗಳಲ್ಲಿ ಜನರ ಎದುರುಗಡೆ ಹೋಗಲಿಕ್ಕೂ ಕೂಡ ಯಾವುದಾದ್ರೂ ಒಂದಿಷ್ಟು ಪ್ಲ್ಯಾಂಕ್ಗಳು ನಿಶ್ಚಿತವಾಗಬೇಕು. ಒಂದು ಸರ್ಜಿಕಲ್ ಸ್ಟ್ರೈಕ್ನಿಂದ ಸಾಕಾಗಲ್ಲ. ಈ ರೀತಿಯಾಗಿರ್ತಕ್ಕಂಥ ಕೆಲ ಕ್ರಮಗಳನ್ನು ತೆಗೆದುಕೊಳ್ಳದೆ ಮತದಾರರ ಬಳಿ ಹೋಗೋದು ಕೂಡ ಕಷ್ಟ ಆಗುತ್ತೆ ಅಂತಕ್ಕಂಥದ್ದು BJP ಮತ್ತು ಮೋದಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಉತ್ತರ ಪ್ರದೇಶದ ಚುನಾವಣೆಗಳಿವೆ. ಕಪ್ಪು ಹಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೆ ಎಲ್ಲ ರಾಜಕೀಯ ಪಕ್ಷಗಳು ಬರೀ ಮಾತನಾಡಿವೆ. ನಾನೊಂದಿಷ್ಟು ಮಾಡಿ ತೋರಿಸ್ತಿದ್ದೀನಿ ಅಂತಕ್ಕಂಥ ಒಂದು ಪ್ಲ್ಯಾಂಕ್ನೊಡನೆ ಮತದಾರರ ಬಳಿ ಹೋಗಲಿಕ್ಕೂ ಕೂಡ ನಿನ್ನೆಯ ನಿರ್ಧಾರ ನಿಶ್ಚಿತವಾಗಿ ಅನುಕೂಲವಾಗಲಿದೆ. ಇದು ರಾಜಕೀಯದ ಭಾಗ. ಆದರೆ ನಿಶ್ಚಿತವಾಗಿ ದೇಶದ ಎಕಾನಮಿ ದೃಷ್ಟಿಯಿಂದ ಕೂಡ ಈ ರೀತಿಯಾಗಿರ್ತಕ್ಕಂಥ ಬೋಲ್ಡ್ ಸ್ಟೆಪ್ ಬೇಕಿತ್ತು ಅಂತ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಅಭಿಪ್ರಾಯ. GN ನಾಗರಾಜ್ ಮತ್ತು ಅವರ ಪಕ್ಷ, ನೀವು ಎಲ್ಲ ರಿಫಾರ್ಮ್ಸ್ಗಳನ್ನು ನಡೆದಾಗ ಅವ್ರು ನೀಡಿರ್ತಕ್ಕಂಥ ಹೇಳಿಕೆಗಳನ್ನು ತೆಗೆದು ನೋಡಿ, ಅದೇ ರೀತಿಯಾಗಿರ್ತಕ್ಕಂಥ ಡರ್ಟಿ ಗೇಮ್ಗಳು, ಹೈ ಡ್ರಾಮಾಗಳಂಥ ಶಬ್ದ ಪ್ರಯೋಗಗಳು ತುಂಬ ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬರ್ತಾ ಇದೆ. GN ನಾಗರಾಜ್ ಒಬ್ಬ ತುಂಬ ಓದ್ಕೊಂಡಿರ್ತಕ್ಕಂಥ ವ್ಯಕ್ತಿ, ಆದರೆ ಕಟ್ ಆಫ್ ಫ್ರಮ್ ದ ರಿಯಾಲಿಟಿ ಅಂತ ನನಗನ್ಸುತ್ತೆ. ಸರ್, ಡ್ಯೂ ರೆಸ್ಪೆಕ್ಟ್ ನಿಮಗೆ ಆ ಮಾತನ್ನು ಹೇಳಿದ್ದಾರೆ. ನೀವು ವಾಸ್ತವದ ಜೊತೆ ಸಂಪರ್ಕವನ್ನು ಕಳೆದುಕೊಂಡಿದ್ದೀರಿ. ವಿದೇಶದಿಂದ ತರುವಂತಹ ಹಣ ಮತ್ತು ಸ್ವದೇಶದಲ್ಲಿರುವಂತಹ ಕಪ್ಪು ಹಣ ಎರಡು ಸಪರೇಟ್ ವಿಚಾರಗಳವು. ಅದು ಒಂದಕ್ಕೊಂದು ತಳಕು ಹಾಕಬಾರದು ನಾವು. ಮೊದಲನೇದಾಗಿ ವಿದೇಶದಲ್ಲಿರುವಂಥ ಹಣ ಏನಾಯ್ತಪ್ಪ ಅಂತಂದರೆ, ಮೋದಿಯವರು ಬರುವುದಕ್ಕಿಂತ ಮುಂಚೆನೇ ಕಾಂಗ್ರೆಸ್ ಪಾರ್ಟಿ ಡಂಗೂರ ಸಾರಿಕೊಂಡು ನಾವು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅಂತಹ ಬಹಳಷ್ಟು ಮುನ್ನೆಚ್ಚರಿಕೆ ಇನ್ಫಾರ್ಮೇಷನ್ಸನ್ನು ಮಾಡಿ ಅವ್ರು ಶುರು ಮಾಡಿದ್ರು. ಸೊ ಹಿ ಹ್ಯಾಸ್ ಟು ಸ್ಟಾರ್ಟ್ ಫ್ರಮ್ ಎ ಪರ್ಟಿಕ್ಯುಲರ್ ಪಾಯಿಂಟ್ ವೇರ್ ಹಿ ಡಿಂಟ್ ಹ್ಯಾಡ್ ದಿಸ್ ಕೈಂಡ್ ಆಫ್ ಅಡ್ವಾಂಟೇಜ್. ಅವ್ರಿಗೆ ಅಡ್ವಾಂಟೇಜ್ ಇದ್ದಿಲ್ಲ. ಮತ್ತು ಈ ಒಂದು ದೇಶದಲ್ಲಿರುವಂತಹ ಕಪ್ಪು ಹಣ ಏನಾಗಿತ್ತು, ಅದು ವಿದೇಶದಲ್ಲಿ ಹೋಗಬೇಕಾದ್ರೆ ನಮ್ಮ ಹಣದ ರೂಪದಲ್ಲೇ ಇರುತ್ತೆ, ಅದು ಬೇರೆ ಡಾಲರ್ ರೂಪದಲ್ಲಿ ಹೋಗಿರುತ್ತೆ, ಅದು ಬೇರೆ ವಿಚಾರ. ಇಲ್ಲಿ ದೇಶದಲ್ಲಿರುವಂಥ ಹಣ ಏನಾಗಿತ್ತು, ಅದಕ್ಕೆ ಇದುವರೆಗೂ ಬಹುಶಃ 76ರಲ್ಲಿ ಈ ಮಟ್ಟದ ಒಂದು ಕಪ್ಪು ಹಣ ನಮ್ಮಲ್ಲಿ ಜನರೇಟ್ ಆಗಿದ್ದಿಲ್ಲ. ಸೊ ಹಾಗಾಗಿ ಈ ನಮ್ಮ ದೇಶದಲ್ಲಿರುವಂಥ ಹಣನ ಕಂಟ್ರೋಲ್ ಮಾಡೋದಕ್ಕೆ ಇದಕ್ಕಿಂತ ಒಂದು, ಯಾಕೆ ಅಂತಂದರೆ ಕೇವಲ 24 ಗಂಟೆ ಸಮಯ ಸಾಕು ಅದನ್ನು ಅವರು ಕನ್ವರ್ಟ್ ಮಾಡೋದಕ್ಕೆ ಅಥವಾ ಅದನ್ನು ವ್ಯವಸ್ಥೆ ಮಾಡೋದಕ್ಕೆ. ಈಗ ಹವಾಲಾ ಮೂಲಕ ಅದನ್ನು ಹೊರಗಡೆ ಸರಿಸೋದಕ್ಕೆ ಬಹಳಷ್ಟು ಸಮಯಾವಕಾಶ ಇರ್ತಾಯಿತ್ತು, ಅವಕಾಶಗಳಿರ್ತಾ ಇತ್ತು. ಆ ರೀತಿ ಯಾವುದೇ ಒಂದು ಅವಕಾಶ ಕೊಡದೆ ಒಂದು ನಮ್ಮ ದೇಶದಲ್ಲಿರುವಂಥ ಕಪ್ಪು ಹಣಕ್ಕೆ ಒಂದು ಬ್ರಹ್ಮಾಸ್ತ್ರ ಉಪಯೋಗಿಸಿ ಮರ್ಮಾಘಾತವನ್ನು ಇದರಲ್ಲಿ ನೀಡಿದರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸರ್, 1 ನಿಮಿಷ ಮಾತ್ರ ಬಾಕಿ ಇದೆ ಚರ್ಚೆಯಲ್ಲಿ, ಅದರಲ್ಲಿ ಅರ್ಧ ಸಮಯ ತಮ್ಮದು ಸರ್. ಅಲ್ಲ, ಈಗ ಭಾಳ ಪ್ರಮುಖವಾದಂಥ ಇದೇನೆಂದರೆ ಬ್ಲ್ಯಾಕ್ ಎಕಾನಮಿ ಅಂತ ಅನ್ನೋದು ಮುಖ್ಯವಾದಂಥ ಪ್ರಶ್ನೆ. ಇವಾಗ ಹೇಳ್ತಾ ಇದ್ರು ಇವರು 25% ಅಥವಾ ಅದಕ್ಕಿಂತ ಜಾಸ್ತಿನೂ ಇರ್ಬೋದು. ಆದರೆ ಅದು ಬ್ಲ್ಯಾಕ್ ಎಕಾನಮಿ. ಅದಿರೋದು ಚಿನ್ನದ ರೂಪದಲ್ಲಿ ಮತ್ತು ಭೂಮಿಯ ರೂಪದಲ್ಲಿ ಮತ್ತು ಈ ನಾನಾಗಲೇ ಹೇಳಿದ್ನಲ್ಲ ಪರ್ಮನೆಂಟ್ ಅಕೌಂಟ್ ಇದು ನೋಟ್ಸ್ ಅಂತ ಹೇಳ್ಬಿಟ್ಟು ಶೇರ್ ಇದರಲ್ಲಿ ಯಾವುದೇ ಮೂಲವನ್ನು ಕೇಳದೆ ಎಷ್ಟು ಬೇಕಾದರೂ ಶೇರ್ನ ಕೊಂಡ್ಕೋಬೋದು ಅನ್ನುವಂಥ ಈ ನೋಟುಗಳ ರೂಪದಲ್ಲಿ ಇದೆ. ಅದ್ರ ಬಗ್ಗೆ ಒಂದು ಸಣ್ಣ ಧ್ವನಿ ಇಲ್ಲದೇನೆ ಈ ಕ್ರಮ ತಗೊಂಡ್ರೆ ಅದು ಪೂರ್ತಿಯಾಗಿ ನಿಷ್ಫಲ ಆಗ್ತದೆ. ಅದನ್ನು ನಿಯಂತ್ರಣ ಮಾಡೋದರ ಜೊತೆಯಲ್ಲಿ ಇದನ್ನು ತಗೊಂಡಾಗ ಮಾತ್ರನೇ ಇದೊಂದು ಸ್ವಲ್ಪ ಪ್ರಯೋಜನಕ್ಕೆ ಬರ್ತದೆ. ಇದು ಪ್ರಶ್ನೆ ಇರೋದು, ಆದರೆ ಅದು ವಿಫಲ ಆಗಿದೆ. ಇದೊಂದು ಐತಿಹಾಸಿಕವಾದಂಥ ನಿರ್ಣಯ. ಇದು ಒಂದು ಲಾರ್ಜ್ ಸ್ಕೇಲಲ್ಲಿ ನೀವು ಅದನ್ನು ಬಿಗ್ ಇಂಪ್ಯಾಕ್ಟ್ ಆಗಿ ನೋಡಿದಾಗ ಮೋದಿಯವರು ಎಲ್ಲೆಲ್ಲಿಂದ ಶುರು ಮಾಡಿದ್ರು ಅಂತ ಗೊತ್ತಾಗುತ್ತೆ ನಿಮಗೆ. ಫಸ್ಟು ಅಧಿಕಾರಕ್ಕೆ ಬಂದಿದ್ದ ತಕ್ಷಣ ಒಂದು SIT ರಚನೆ ಮಾಡಿದ್ದು ಬ್ಲ್ಯಾಕ್ ಮನಿ ವಿರುದ್ಧ. ಎಲ್ಲರ ಹತ್ರ ಬ್ಯಾಂಕ್ ಅಕೌಂಟ್ ಇರಬೇಕು ಅಂತ ಹೇಳಿ, ಕ್ಯಾಶ್ಲೆಸ್ ಇಕಾನಮಿಗೆ ಹೋಗಬೇಕು ಅಂತ ಹೇಳಿ ಜನಧನ್ ಅಕೌಂಟನ್ನು ಎಲ್ಲರ ಕೈಲೂ ಮಾಡಿಸಿದ್ದಂಥದ್ದು. ಅದಾದ ಮೇಲೆ ಎಲ್ರಿಗೂ ಕೂಡ ಈ ಬೇನಾಮಿ ಟ್ರಾನ್ಸಾಕ್ಷನನ್ನು ಪ್ರಾಹಿಬಿಷನ್ ಮಾಡೋದಕ್ಕೆ ಕ್ರಮ ತಗೊಂಡಿದ್ದಂಥದ್ದು. ಅದಾದ ಮೇಲೆ ಈ ಒಂದು ಇನ್ಕಮ್ ಡಿಸ್ಕ್ಲೋಜರ್ ಸ್ಕೀಮ್ ಅನ್ನು ತೆಗೆದುಕೊಂಡು ಬಂದು ಲಾಸ್ಟ್ ಒಂದು ವಾರ್ನಿಂಗ್ ಅನ್ನು ಕೊಟ್ಟಿದ್ದು. ಯಾರೇ ಇದನ್ನ ಹತ್ತಿರದಿಂದ ನೋಡೋರಿಗೆ ಗೊತ್ತಾಗಿರ್ತಿತ್ತು. ಇವತ್ತು ಈ ಇಡೀ ಒಂದು ಸ್ಕೀಮ್ ನಲ್ಲಿ ಬಹಳ ಖುಷಿ ಪಟ್ಟಿರೋರು ಯಾರು ಅಂತಂದ್ರೆ, ರಸ್ತೆಯಲ್ಲಿ ಸಾಮಾನ್ಯ ವ್ಯಕ್ತಿ ಯಾರು ನಮಗೆ ಹೇರ್ ಕಟ್ ಮಾಡ್ತಾರೆ, ಯಾರು ಡ್ರೈವಿಂಗ್ ಮಾಡ್ತಾರೆ, ಯಾರು ಫ್ಯಾಕ್ಟರಿಯಲ್ಲಿ ಕಾರ್ಮಿಕರು ಇರ್ತಾರೆ, ಅಂತವ್ರು ಬಹಳ ಖುಷಿ ಪಟ್ಟಿರ್ತಾರೆ. ಉರ್ಕೊಂಡಿರೋರು ಯಾರು ಅಂತಂದ್ರೆ
ಯಾವ ಪೊಲಿಟಿಕಲ್ ಪಾರ್ಟಿಯವರು ಬಹಳ ದುಡ್ಡನ್ನ ಮನೆಯಲ್ಲಿ ಕೂಡಿಟ್ಟಿದ್ದಾರೋ ಅವರು ಮತ್ತೆ Yes, ಈ ನಕ್ಸಲ್ವಾದಿಗಳಿಗೆ ಎಲ್ಲೆಲ್ಲಿಂದ ದುಡ್ಡು ಬಂದು ಅವರ ಫ್ರಂಟ್ ಆರ್ಗನೈಸೇಷನ್ ರೀತಿ ಕಮ್ಯುನಿಸ್ಟ್ಗಳು ಯಾರಿರ್ತಾರೋ ಅವ್ರಿಗೆ ಬಹಳ ಹೊಟ್ಟೆ ಉರಿದಿದೆ. ಧನ್ಯವಾದ ಅಷ್ಟು ಜನ ಗೆಸ್ಟ್ಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇಂಥದ್ದೊಂದು ದೊಡ್ಡ ಕ್ರಮ ಕೈಗೊಳ್ಳೋದಕ್ಕೆ ಹೋದಾಗ ಬದಲಾವಣೆ ಐ ಆಮ್ ರನ್ನಿಂಗ್ ಔಟ್ ಆಫ್ ಟೈಮ್ ಸರ್ ಐ ಆಮ್ ರನ್ನಿಂಗ್ ಔಟ್ ಆಫ್ ಟೈಮ್ ಸರ್ ನನ್ನ ಸಮಯ ಮುಗಿದಿದೆ ಸರ್. ಇಂಥದ್ದೊಂದು ದೊಡ್ಡ ಬದಲಾವಣೆಗೆ ದೇಶ ಎದುರುಗೊಂಡಂಥ ಸಂದರ್ಭದಲ್ಲಿ ಅನಾನುಕೂಲತೆಗಳು ತುಂಬ ಸಹಜ. ಪ್ರಧಾನಮಂತ್ರಿಗಳು ನಿನ್ನೆ ತಮ್ಮ ಭಾಷಣದಲ್ಲಿ ಅದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಂಥ ಅನಾನುಕೂಲತೆಗಳನ್ನು ಎಕ್ಸಾಜಿರೇಟ್ ಮಾಡಿ ಅವುಗಳಿಗೆ ಬಣ್ಣ ಹಚ್ಚಿ ಈ ಒಂದು ಪ್ರಯತ್ನದ ಹಳಿ ತಪ್ಪಿಸೋ ಪ್ರಯತ್ನ ಬೇಡ. ನಿಮ್ಮ ರಾಜಕೀಯಗಳೇನಿದ್ರು ಬೇರೆ ವಿಷಯಗಳಲ್ಲಿ ಇಟ್ಕೊಳ್ಳಿ. ದೇಶದ ಭದ್ರತೆ ಮತ್ತು ದೇಶದ ಆರ್ಥಿಕ ಭದ್ರತೆಯ ವಿಷಯಕ್ಕಾದರೂ ಒಗ್ಗಟ್ಟಾಗಿರಿ ಅನ್ನುವಂಥ ಮನವಿಯನ್ನು ಈ ದೇಶದ ರಾಜಕಾರಣಿಗಳಲ್ಲಿ ಮಾಡಿಕೊಳ್ತಾ ಈ ವಿಶೇಷ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.